ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಬನ್ರಿ, ಇವತ್ತಿನ DC ಮತ್ತು LSG ಎಂಥ ಪಂದ್ಯ ಅಂತಿರ್ರಿ. ನೋಡೋಕ್ಕೆ ನನಗಂತೂ ಖುಷಿ ಆಯಿತು. ಯಾಕೆ ಖುಷಿ ಆಯಿತು ಗೊತ್ತಾ ಸ್ನೇಹಿತರೆ? ಇದು ನಮ್ಮ DC ಅವರು ಒಳ್ಳೆ ಕೆಲಸ ಮಾಡಿದ್ದು ನಮ್ಮ RCBಗೆ ಸ್ನೇಹಿತರೆ ದೊಡ್ಡ ಸಹಾಯ ಕೊಡುಗೆ ಕೊಟ್ಟ ಹಾಗೆ ಸ್ನೇಹಿತರೆ. ಇವಾಗ ನೋಡ್ಬೋದು ಯಾವ ರೀತಿಯಾಗಿ ನಮ್ಮ RCB ತಂಡಕ್ಕೆ ಕೊಡುಗೆ ಕೊಟ್ಟರು DC ಅವರು. ಹಾಗೆಯೇ ಈ ಪಂದ್ಯ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ. ನಮ್ಮ RCB ತಂಡಕ್ಕೆ ಯಾವ ರೀತಿಯಾಗಿ ಲಾಭ ಆಯಿತು, ಹಾಗೆ ಮುಂದಿನ ಪಂದ್ಯ ನಾವು ಗೆಲ್ಲಬೇಕಾದ್ರೆ ಏನೆಲ್ಲ ಮಾಡಬೇಕು, ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ನೋಡ್ರಿ, ವಿಡಿಯೋ ಕೊನೆವರೆಗೂ ನೋಡ್ರಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ನೀವು ಮೋಟಿವೇಶನ್ ಮಾಡಿದ್ರೆ ವಿಡಿಯೋ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಮೋಟಿವೇಶನ್ ಮಾಡ್ತಾ ಇಲ್ಲ. ಮೊದಲನೇದಾಗಿ ವಿಡಿಯೋ ಕೊನೆವರೆಗೂ ನೋಡ್ರಿ, ಸಬ್ಸ್ಕ್ರೈಬ್ ಆಗಿ ಹೊಸಬರಾಗಿ ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ. 2024 IPL ಅಂತೂ ಭರ್ಜರಿಯಾಗಿ ನಡೀತಾ ಇದೆ. ಎಷ್ಟು ಟಾರ್ಗೆಟ್ ಕೊಟ್ಟರು ಕೂಡ ಚೇಸ್ ಆಗೋಕೆ ಸನಿಹ ಬಂದು ಸೋಲ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಇವತ್ತು ಒಂದು ಪಂದ್ಯ ಸ್ನೇಹಿತರೆ ನಮ್ಮ RCB ತಂಡಕ್ಕೆ ಏನಾಗಬೇಕಾಗಿತ್ತು ಅದೇ ಆಯಿತು ಅಂತ ಹೇಳ್ಬೋದಾಗಿದೆ. ಮೊದಲನೇದಾಗಿ ಮೊದಲ ಬ್ಯಾಟಿಂಗ್ ಮಾಡ್ತಾರೆ DC ತಂಡ. ನಿಗದಿತ 20 ಓವರ್ನಲ್ಲಿ 208 ರನ್ ಮಾಡ್ತಾರೆ. ಸಖತ್ ಬ್ಯಾಟಿಂಗು. ಪವರ್ ಪ್ಲೇನಲ್ಲಿ 73 ರನ್ ಮಾಡ್ತಾರೆ. ಇಲ್ಲಿ ಅದ್ಭುತವಾದಂಥ ಪೊರೆಲ್ ಕೂಡ ಒಂದು ಸೂಪರ್ ಡೂಪರ್ ಆಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. 4 ಸಿಕ್ಸರು, 33 ಎಸೆತಗಳಲ್ಲಿ 58 ರನ್ ಮಾಡಿ ಔಟ್ ಆಗ್ತಾರೆ. ಇವರು ಒಂದು ಒಳ್ಳೆ ರೀತಿಯಾಗಿ ಡೆಲ್ಲಿ ತಂಡಕ್ಕೆ ಒಂದು ಸಹಾಯಕರಾಗ್ತಾರೆ ಪವರ್ ಪ್ಲೇನಲ್ಲಿ. ಹೋಪ್ ಕೂಡ ಅದೇ ರೀತಿಯಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಅವರು ಕೂಡ 38 ರನ್ ಮಾಡ್ತಾರೆ. ಆದರೆ ಪಂತ್ ಕೂಡ 33 ರನ್ ಮಾಡ್ತಾರೆ. ಸೊ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಕೊನೆಯಲ್ಲಿ ಸ್ಟಬ್ಸ್ ಅವರು ಸಖತ್ ಬ್ಯಾಟಿಂಗ್ಸ್ ಅಂದರೆ ಇವರಿಂದನೇ ದೊಡ್ಡ ಸ್ಕೋರ್ ಕಲೆ ಹಾಕೋಕ್ಕೆ ಯಶಸ್ವಿ ಆದರೂ 25 ಎಸೆತಗಳಲ್ಲಿ 57 ರನ್ ಮಾಡ್ತಾರೆ. ಬರೋಬ್ಬರಿ 4 ಸಿಕ್ಸರ್ ಹೊಡಿತಾರೆ, 3 ಬೌಂಡ್ರಿ ಮುಖಾಂತರ ಸಖತ್ತಾಗಿ ಬ್ಯಾಟಿಂಗ್ ಆಡಿ ಇಲ್ಲಿ ಅದ್ಭುತವಾದಂಥ ಗೆಲುವಿಗೆ ರೂವಾರಿ ಕೂಡ ಆದರು ಅಂತ ಕೂಡ ಹೇಳ್ಬೋದಾಗಿದೆ. ಸ್ಟಬ್ಸ್ ಅವರು ಕೂಡ ಒಂದು ವಿಕೆಟ್ ತೆಗಿತಾರೆ LSG ಅವ್ರದ್ದು. ಹಾಗೇನೆ ಇಲ್ಲಿ ಇಶಾಂತ್ ಶರ್ಮಾ 3 ವಿಕೆಟ್ ತೆಗಿತಾರೆ. ಕುಲ್ದೀಪ್ ಯಾದವ್ 1 ವಿಕೆಟ್ ತೆಗಿತಾರೆ. ಅಕ್ಷರ್ ಪಟೇಲ್ 1 ವಿಕೆಟ್ ತೆಗಿತಾರೆ. ಮುಖೇಶ್ ಕುಮಾರ್ 1 ವಿಕೆಟ್ ತೆಗಿತಾರೆ. ಈ ರೀತಿಯಾಗಿ ಸಖತ್ ಎಲ್ಲರೂ ಕೂಡ ಒಂದು 8 ಆಟಗಾರರು ಬಾಲಿಂಗ್ ಮಾಡಿ 19 ರನ್ಗಳಿಂದ ಗೆಲ್ತಾರೆ ಅಂತ ಹೇಳ್ಬೋದಾಗಿದೆ. ಹಾಗೇನೆ ಇದನ್ನು ಗುರಿ ಬೆನ್ ಹತ್ತಿದ್ದ ಯಾರು ಇಲ್ಲಿ LSG ತಂಡ 189 ರನ್ ಮಾಡುವಷ್ಟರಲ್ಲಿ ಸೆಕ್ಟರ್ ಆದರು ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಒಟ್ಟಾರೆಯಾಗಿ 19 ರನ್ಗಳಿಂದ ಸೋಲು ಅನುಭವಿಸ್ತಾರೆ. ಸೋಲು ಅನುಭವಿಸಿ ಈ ಟೂರ್ನಮೆಂಟ್ನಿಂದ ಹೊರಗಡೆ ಹೋಗುತ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹೋಪ್ ಕೂಡ ಕಳೆದುಕೊಂಡಿದ್ದಾರೆ. ಇವಾಗ ಪ್ಲೇ ಆಫ್ನಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ DC ಅವರು ತಾವು ಹೋಗುವ ಸಂದರ್ಭದಲ್ಲಿ LSG ಅನ್ನು ಕರೆದುಕೊಂಡು ಹೋಗಿದ್ದಾರೆ. ನೋಡ್ಬೋದು, KL ರಾಹುಲ್ 5 ರನ್ ಮಾಡ್ತಾರೆ. ಸ್ಟೋನಿಸ್ 5 ರನ್ ಮಾಡ್ತಾರೆ. ಇಲ್ಲಿ ದೀಪಕ್ ಕೂಡ 0ಗೆ ಔಟ್ ಆಗ್ತಾರೆ. ಡಿಕಾಕ್ 12 ರನ್ ಮಾಡ್ತಾರೆ. ಕೊನೆಯಲ್ಲಿ ಪುರಾನ್ ಅವರು ಸಖತ್ ಬ್ಯಾಟಿಂಗ್ ಕೂಡ ಆಡ್ತಾರೆ ಅವರೊಬ್ಬರು. ಹಾಗಾಗಿ ಅವರೊಬ್ಬರೇ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಆಡಿದ್ದು 61 ರನ್ ಮಾಡ್ತಾರೆ 27 ಎಸೆತಗಳಲ್ಲಿ. ಬರೋಬ್ಬರಿ 4 ಸಿಕ್ಸ್ 6 ಬೌಂಡ್ರಿ ಮುಖಾಂತರ ಸಖತ್ ಬ್ಯಾಟಿಂಗ್ ಆಡಿದ್ರು. ಕೊನೆಯಲ್ಲಿ ಹರ್ಷದ್ ಖಾನ್ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಒಂದು ಸಂದರ್ಭದಲ್ಲಿ ನಾವು ಡೆಲ್ಲಿ ಕಡೆಗೆ ಹೋಗಿತ್ತು ಪಂದ್ಯ, ಸಂಪೂರ್ಣ ಡೆಲ್ಲಿ ಗೆಲ್ತಾರೆ ಅಂತ ಅನ್ಕೊಂಡಿದ್ವಿ. ಅದಾದ ನಂತರ ಮತ್ತೆ ಹರ್ಷದ್ ಖಾನ್ ಅವರು ಸಖತ್ ಬ್ಯಾಟಿಂಗ್ ಆಡುವ ಮುಖಾಂತರ ನಾನು ಇದೀನಪ್ಪ, ನೀವು ಎಲ್ಲಿಗೆ ಹೋಗ್ಬೇಡ್ರಿ ಅನ್ನುವ ರೀತಿಯಾಗಿ ಒಂದು ಬ್ಯಾಟಿಂಗ್ ಕೂಡ ಆಡ್ತಾರೆ. 58 ರನ್ ಮಾಡ್ತಾರೆ 33 ಎಸೆತಗಳಲ್ಲಿ. ಅದರಲ್ಲಿ 5 ಸಿಕ್ಸರ್ 3 ಬೌಂಡ್ರಿ ಮುಖಾಂತರ ಡೆಲ್ಲಿ ತಂಡಕ್ಕೆ ಹೆಲ್ಪ್ ಆದರೂ ಕೂಡ ಕೊನೆಯಲ್ಲಿ 19 ರನ್ಗಳಿಂದ ಶರಣಾಗ್ತಾರೆ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಒಂದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ಮೊದಲನೇ ಸ್ಥಾನಕ್ಕೆ ಇಲ್ಲಿ ಕೋಲ್ಕತ್ತಾ ಅವರು ಇದ್ದಾರೆ. 2 ಬಾಕಿ ಅಂದರೆ CSK ವಿರುದ್ಧ ನಾವು ಗೆಲ್ಲಬೇಕು. 18ನೇ ತಾರೀಕಿಗೆ ಗೆಲ್ಬೇಕ್ರಿ. ಈ ಪಂದ್ಯ ನಮಗೆ ಇಂಪಾರ್ಟೆಂಟು. ಅದು ಯಾವ ರೀತಿಯಾಗಿ ಗೆಲ್ಬೇಕಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 19 ರನ್ಗಳಿಂದ ಗೆಲ್ಲಬೇಕು. ಅದರ ಒಳಗಡೆನೆ ಗೆಲ್ಲಬೇಕು. ಅದರ ಮೇಲ್ಗಡೆ ಹೋದರೆ RCB ಹೋಗಲ್ಲ ಅಂತ ಹೇಳ್ಬೋದಾಗಿದೆ. ಹಾಗೇನೆ ಮತ್ತು ಚೇಸ್ ಮಾಡುವ ಸಂದರ್ಭದಲ್ಲಿ 18.1 ಓವರ್ನಲ್ಲಿ ಗೆಲ್ಲಬೇಕು. ಅಂದರೆ 180 ರನ್ ಹೊಡೆದ್ರೆ ಅವರು ಫಸ್ಟ್ ಬ್ಯಾಟಿಂಗ್ನಲ್ಲಿ ನಮಗೆ ಓವರಿಗೆ 10 ರನ್ ಹೊಡೆದು ಒಂದು ಗೆಲ್ಲಬೇಕಾಗುತ್ತೆ. ಈ ರೀತಿಯಾಗಿ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ RCB ತಂಡ 18ನೇ ತಾರೀಕಿಗೆ ನೋಡ್ರಿ, ನೀವೆಲ್ಲ ನೋಡಿದ್ರೆ ಮಿಸ್ ಮಾಡಿಬಿಟ್ಟಿದ್ದು ಇದೇ ಒಂದು ಫೈನಲ್ ಪಂದ್ಯ ಇರೋದಾಗೆ ಒಂದೇ ಹೇಳ್ತೀನಿ ನಾನು. ಒಂದು ವೇಳೆ ಪ್ಲೇ ಆಫ್ಗೆ ಬಂದರು ಅಂತ ಇಟ್ಕೊಳ್ರಿ, ನಮ್ಮ RCB ತಂಡ ಗ್ಯಾರಂಟಿ ಹೇಳ್ತೀವಿ ಫೈನಲ್ ಕಪ್ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತೀವಿ. ನಿಮ್ಮ ಪ್ರಕಾರ ಈ ಸಲ ಕಪ್ ನಮ್ದು ಆಗ್ತಾ ಆಗಲ್ಲ ಅಂತ ಕೂಡ ಕಮೆಂಟ್ ಮಾಡಿರಿ. ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನಾವು ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ ಸ್ನೇಹಿತರೆ. ಹಾಗಾಗಿ ಧನ್ಯವಾದಗಳು ರೀ. ಸಿಗೋಣ್ರಿ.